ಈಗ ಎಸ್ ಕ್ಯೂ ಎಲ್ ಕಮ್ಯಾಂಡ್ಸ್ ಈ ಚಾಪ್ಟ್ರಲ್ಲಿ ಟೋಟಲಿ 8 ಮಾರ್ಕ್ಸ್ ನಿಮಗೆ ಅಪಿಯರ್ ಆಗುತ್ತೆ. ಒಂದು MCQ ಈಸಿ ಇರುತ್ತೆ, ಇನ್ನೊಂದು 2 ಮಾರ್ಕ್ಸು, ಇನ್ನೊಂದು 5 ಮಾರ್ಕ್ಸ್ ಅಂದರೆ ಲಾಸ್ಟ್ ಕ್ವಶನ್ ಹೊಸ ಪ್ಯಾಟ್ರನಲ್ಲಿ 47ನೇ ಕ್ವಶನ್ನು ಟೇಬಲ್ ಫಾರ್ಮ್ ಮಾಡಿ ಅಲ್ಲಿ ಕ್ವ್ಯಾರಿಯನ್ನು ಹಾಕಬೇಕು. ಇದನ್ನು ಸದ್ಯಕ್ಕೆ ನಿಮ್ಗೆ ಇಲ್ಲಿ ಹೇಳಲ್ಲ. ಮಾಡೆಲ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಮಾತ್ರ ನಿಮಗೆ ಯಾವುದನ್ನು ಸ್ಟ್ರಕ್ಚರ್ಡ್ ಕ್ವ್ಯಾರಿಯನ್ನು ನಿಮಗೆ ಹೇಳ್ತೀನಿ, ಇಲ್ಲಿ ಹೇಳಲ್ಲ ನಿಮಗೆ. ಇಲ್ಲಿ ಹೇಳಿಬಿಟ್ರೆ ನಿಮಗೆ ಸದ್ಯಕ್ಕೆ ಪಾಸಿಂಗ್ ಪ್ಯಾಕೇಜ್ ಇದ್ದವ್ರಿಗೆ ಬೇಕಾಗತ್ತೆ. SQL ಸ್ಟ್ರಕ್ಚರ್ಡ್ ಕ್ವ್ಯಾರಿ ಲ್ಯಾಂಗ್ವೇಜ್ ಪ್ರಾಕ್ಟಿಕಲಲ್ಲಿ ಓನ್ಲಿ 100ಕ್ಕೆ 10 ಜನ ಮಾತ್ರ 10% ಓನ್ಲಿ SQL ಅಂದರೆ ಏನಂತ ಹೇಳಿದರು, ಅದು ಯಾಕೋ ಏನೋ ಗೊತ್ತಿಲ್ಲ. ಇಲ್ಲಿ ನೋಡ್ಕೊಳ್ಳಿ, ಸ್ಟ್ರಕ್ಚರ್ಡ್ ಕ್ವ್ಯಾರಿ ಲ್ಯಾಂಗ್ವೇಜ್. ಫೀಚರ್ಸ್ ಆಫ್ SQL ಅಲೋಸ್ ಯೂಸರ್ಸ್ ಟು ಆಕ್ಸೆಸ್ ಡೇಟಾ, ಇವೆಲ್ಲ ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ಫೀಚರ್ಸ್ ಆಫ್ SQL. ನೆಕ್ಸ್ಟ್ ಡೇಟಾ ಟೈಪ್ಸ್ ಇನ್ SQL, ಇದು ಸಹ 2 ಮಾರ್ಕ್ಸಿಗೆ. ಸೊ ನ್ಯೂಮರಿಕ್, ಇಂಟ್, ಆಮೇಲೆ ನಂಬರ್, ಕ್ಯಾರೆಕ್ಟರ್ ಆ್ಯಂಡ್ ಸ್ಟ್ರಿಂಗ್ ಡೇಟಾ ಟೈಪ್, ಇದರಲ್ಲಿ ಚಾರ್ ಮತ್ತು ವಾರ್ ಟು ಡೇಟ್ ಟೈಪಲ್ಲಿ ಡೇಟು, ಟೈಮು, ಲಾಂಗ್ ಅಂತ ಬರುತ್ತೆ. ಆಪ್ರೇಷನ್ಸ್ ಇನ್ SQL, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್, ಇವೆಲ್ಲ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು. ರಿಲೇಷನಲ್, ಎನಿ 3 ರಿಲೇಷನಲ್ ಆಪ್ರೇಟರ್ಸ್ ಕೇಳ್ಬೋದು. ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಈ ಥರ ಬರುತ್ತೆ. ಲಾಜಿಕಲ್ ಆಪ್ರೇಟರ್ಸಲ್ಲಿ ಆ್ಯಂಡ್, ಆರ್, ನಾಟ್, ಆಲ್, ಎನಿ, ಬಿಟ್ವೀನ್, ಎಕ್ಸಿಸ್ಟ್, ಲೈಕ್, ಈಸ್, ನಲ್, ಯುನೀಕ್ ಅಂತ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಗ್ರೂಪ್ ಫಂಕ್ಷನ್ಸು, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಇದರ ಬಗ್ಗೆನೇ ನಿಮಗೆ ಏನಾಗುತ್ತೆ, 47ನೇ ಕ್ವಶನ್ಸಲ್ಲಿ ಗ್ರೂಪ್ ಫಂಕ್ಷನ್ಸ್ ಅಥವಾ ನಿಮಗೆ ಎನಿ 2 ಗ್ರೂಪ್ ಫಂಕ್ಷನ್ಸ್ ಅಂತ ಕೇಳ್ಬೋದು. ಕೌಂಟ್ ರಿಟರ್ನ್ಸ್ ದಿ ನಂಬರ್ ಆಫ್ ರೋಸ್ ಇನ್ ದಿ ಟೇಬಲ್, ಎಷ್ಟು ರೋ ಇದೆ. ಡಿಸ್ಟಿಂಕ್ಟ್ ರಿಟರ್ನ್ಸ್ ದಿ ನಂಬರ್ ಆಫ್ ಡಿಸ್ಟಿಂಕ್ಟ್ ಇನ್ ದಿ ಟೇಬಲ್. ಗೆಟ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಕಾಲಮ್, ಗೆಟ್ ದಿ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಫ್ರಮ್ ಎ ಕಾಲಮ್. ಆವ್ರೇಜ್, ದಿಸ್ ಫಂಕ್ಷನ್ ಈಸ್ ಯೂಸ್ಡ್ ಟು ಗೆಟ್ ದಿ ಆವ್ರೇಜ್ ವ್ಯಾಲ್ಯೂ ಆಫ್ ದಿ ಕಾಲಮ್. Sum, this function is used to get the sum of the column. Various built-in functions in SQL. So built-in functions ಅಲ್ಲಿ ನಿಮಗೆ ಲೋಯರ್, ಸೊ ಬುಕ್ ಅಂತ ನೀವು ಕ್ಯಾಪಿಟಲ್ ಬರೆದ್ರೆ ಸ್ಮಾಲ್ ಲೆಟರ್ಸಲ್ಲಿ BOOK ಆಗುತ್ತೆ. ಅಪ್ಪರ್ ಅದರದ್ದು ಅಪೋಸಿಟ್. ಇನಿಟ್ ಕ್ಯಾಪ್, ಸೊ ಮಿಕ್ಸ್ಡ್ ಕೇಸ್, ಸ್ಟಾರ್ಟಿಂಗ್ A ಅಂತ ಬರಬೇಕಲ್ಲ, ಇನಿಷಿಯಲೈಟ್ ಕ್ಯಾಪಿಟಲ್ A ಇದ್ದರೆ ಕ್ಯಾಪಿಟಲ್, ಸ್ಮಾಲ್ ಲೆಟರ್ A ಇದ್ದರೆ ಕ್ಯಾಪಿಟಲ್ ಮಾಡುತ್ತೆ. ಟ್ರಿಮ್ ಅಂದರೆ ಕಟ್ ಮಾಡುತ್ತೆ. ರಿಮೂವ್ ಫ್ರಮ್ ದಿ ಲೆಫ್ಟ್. ಸ್ಟ್ರಿಂಗ್ ಅಂದರೆ ಅಕ್ಷರಗಳು, ಎಡಗಡೆದು ಕಟ್ ಮಾಡುತ್ತೆ, ಬಲಗಡೆದು ಕಟ್ ಮಾಡುತ್ತೆ. ಟ್ರಿಮ್ ಫ್ರಮ್, ಎಲ್ಲಿಂದ ಎಲ್ಲಿ ಕಮಾಂಡ್ ಕಟ್ ಮಾಡಬೇಕು ಅನ್ನೋದು. SQL ಕಮಾಂಡ್ಸ್ ಇದು ಕೇಳ್ತಾನೆ MCQದಲ್ಲಿ. DDL, DML, DCL. DDL ಅಂದರೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ಕ್ರಿಯೇಟ್, ಆಲ್ಟರ್, ಡ್ರಾಪ್. DML ಅಲ್ಲಿ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್, ಇನ್ಸರ್ಟ್, ಅಪ್ಡೇಟ್, ಡಿಲೀಟ್. DCL ಅಲ್ಲಿ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್, ಗ್ರ್ಯಾಂಟ್ ಆ್ಯಂಡ್ ರಿವೋಕ್. ಸೊ ಇಲ್ಲಿ DDL, DML ಮತ್ತು DCL ಸರಿಯಾಗಿ ತಿಳ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಕ್ರಿಯೇಟ್ ಕಮ್ಯಾಂಡ್ ಇದೆ. ಕ್ರಿಯೇಟ್ ಕಮ್ಯಾಂಡಲ್ಲಿ ಕ್ರಿಯೇಟ್ ಟೇಬಲ್ ನೇಮ್, ಕಾಲಮ್ 1 ಡೇಟಾ ಟೈಪ್, ಡ್ಯಾಶ್ ಕಾಲಮ್ 2 ಡೇಟಾ ಟೈಪ್, ಡ್ಯಾಶ್ ಬ್ರ್ಯಾಕೆಟ್ ಕ್ಲೋಸ್, ಸೆಮಿಕೋಲನ್ ಹಾಕಬೇಕು. ಎಕ್ಸಾಂಪಲ್ ನೋಡ್ಕೊಳ್ಳಿ, ಇದ್ರ ಬಗ್ಗೆ ಮುಂದೆ ಬರುತ್ತೆ. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್, ಸೀರಿಯಲ್ ನಂಬರ್ 4, ನೇಮ್ ವಾರ್ಚಾರ್ 220, ಫೀಸ್ ನಂಬರ್ 5. ಸೊ ಮಾಡಿಫೈ ಕಮ್ಯಾಂಡ್ ಇದೆ. ಆಲ್ಟರ್ ಟೇಬಲ್ ನೇಮ್, ಯಾವ ಕಾಲಮ್ ಅಂತ ಹೇಳ್ತೀವಿ. ಆಲ್ಟರ್ ಟೇಬಲ್ ಸ್ಟೂಡೆಂಟ್, ಮಾಡಿಫೈ ನೇಮ್, ವಾರ್ಚಾರ್ 225. ಡ್ರಾಪ್ ಟೇಬಲ್ ನೇಮ್, ಡ್ರಾಪ್ ಟೇಬಲ್ ಸ್ಟೂಡೆಂಟ್. ಇನ್ಸರ್ಟ್ ಇಂಟು ಟೇಬಲ್, ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡಲಿಕ್ಕೆ. ಇನ್ಸರ್ಟ್ ಇಂಟು ಸ್ಟೂಡೆಂಟ್, ಸೀರಿಯಲ್ ನಂಬರ್, ನೇಮ್, ಸಬ್ಜೆಕ್ಟ್, ವ್ಯಾಲ್ಯೂಸ್ 1 2 3 ರಾಜು, PC ಅಂತ ಹಾಕ್ಕೊಂಡಿದ್ದೀವಿ. ಡಿಲೀಟ್ ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್ ಅಂದರೆ ಈಗ ಟೇಬಲಲ್ಲಿ ಇದು ರೋಸನ್ನು ಡಿಲೀಟ್ ಮಾಡುತ್ತೆ. ಡ್ರಾಪ್ ಅಂದರೆ ಇಡೀ ಟೇಬಲ್ಲೇ ಹೋಗಿಬಿಡುತ್ತೆ. ಸೊ ಈ ಕಮಾಂಡ್, ಇಷ್ಟು ಕಮಾಂಡ್, ಗ್ರೂಪ್ ಕಮಾಂಡನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದೆ 47ನೇ ಕ್ವಶನ್ನಿಗೆ ನಿಮಗೆ ಈಸಿ ಆಗುತ್ತೆ. ಸೆಲೆಕ್ಟ್ ಕಾಲಮ್ 1, ಕಾಲಮ್ 2 ಫ್ರಮ್ ಟೇಬಲ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್. ಸೊ ಇದು ಸೆಲೆಕ್ಟ್ ಕಾಲಮು ಬೇಕಾಗತ್ತೆ. ಅಪ್ಡೇಟ್, ಯೂಸ್ ಟು ಮಾಡಿಫೈ ದಿ ಟೇಬಲ್, ಸಮ್ ಮಾಡಬೇಕು, ಆವ್ರೇಜ್ ಮಾಡಬೇಕು. ನಿಮಗೆ 47ನೇ ಕ್ವಶನ್ಸಲ್ಲಿ ಕೇಳ್ತಾರಲ್ವ, ಅಲ್ಲಿ ಬೇಕಾಗತ್ತೆ. ಯೂಸ್ ಟು ಅಪ್ಡೇಟ್, ಯೂಸ್ ಟು ಮಾಡಿಫೈ ಟೇಬಲ್. ಅಪ್ಡೇಟ್ ಟೇಬಲ್ ನೇಮ್, ಅಪ್ಡೇಟ್ ಸ್ಟೂಡೆಂಟ್, ಸೆಟ್ ಫೀಸ್ ಈಕ್ವಲ್ ಟು 2500, ವೇರ್ ID ಈಕ್ವಲ್ ಟು 5. ಅಂದರೆ ID ಐಡೆಂಟಿಫಿಕೇಷನ್ ನಂಬರ್ 5 ಇದ್ದವನಿಗೆ
ಫೀಸನ್ನು 2,500 ರೂಪಾಯಿ ಮಾಡುತ್ತೆ. ಇದು ನಿಮಗೆ ಯಾವುದಕ್ಕೆ SQL ಕಮಾಂಡ್ಸು ಮುಂದೆ ಡೀಟೇಲ್ ಆಗಿ ಮಾಡಲ್ ಪೇಪರಲ್ಲಿ ಆ ಪ್ರಾಬ್ಲಮನ್ನು